ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಮೈಸೂರಿನ ಟೌನ್ ಹಾಲ್ ಮುಂಭಾಗ ನಡೆದ ಕಾವೇರಿ ನೀರಿಗಾಗಿ ಧರಣಿ ಸತ್ಯಾಗ್ರಹ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಭಾವಚಿತ್ರಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು ಡಾಕ್ಟರ್ CP ಕೃಷ್ಣಕುಮಾರ್ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕಾವೇರಿ ನೀರಿನ ವಿಚಾರದಲ್ಲಿ ಕೈ ಚೆಲ್ಲಿದೆ. ಆದ್ದರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು ಈ ವಿಷಯದ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು. ಮೊದಲು ರಾಜ್ಯಕ್ಕೆ ಕುಡಿಯುವ ನೀರು, ರೈತರಿಗೆ ಬೆಳೆ ಬೆಳೆಯಲು, ತದನಂತರ ತಮಿಳುನಾಡಿಗೆ ನೀರು ಬಿಡಲು ಒಂದು ಸಂಕಷ್ಟ ಸೂತ್ರವನ್ನು ಕೇಂದ್ರ ಸರ್ಕಾರ ತಯಾರು ಮಾಡಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ JDS ಪ್ರಧಾನ ಕಾರ್ಯದರ್ಶಿ HK ರಾಮು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ MB ಮುಂಜೇಗೌಡ, ಕಾವೇರಿ ಕ್ರಿಯಾ ಸಮಿತಿಯ ಸಂಚಾಲಕ ಮೂಗೂರು ನಂಜುಂಡಸ್ವಾಮಿ, ಉಪಾಧ್ಯಕ್ಷ MJ ಸುರೇಶ್ ಗೌಡ, ತೇಜಸ್ ಲೋಕೇಶ್, ಸಿಂಧುವಳ್ಳಿ ಶಿವಕುಮಾರ್, ನಾಗರಾಜ್, ವರಕೋಡು ಕೃಷ್ಣೇಗೌಡ, ಕೃಷ್ಣಪ್ಪ, ಲಕ್ಷ್ಮೀ, ಪ್ರಭುಶಂಕರ್, ಮಹೇಶ್, ಆಟೋ ಮಹದೇವ್, ಮಂಜುಳಾ, ನೇಹಾ ಇನ್ನಿತರರು ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡರ ಒಂದು ಹರಕೆಯಿಂದ ನಮ್ಮ ಈ ಹೋರಾಟ ಯಶಸ್ವಿಯಾಗಲಿ, ಕಾವೇರಿ ನಮ್ಮದಾಗಿ ಉಳಿಯಲಿ, ಅದು ತಮಿಳುನಾಡಿಗೂ ಹೋಗಲಿ, ಎಷ್ಟು ಬೇಕೋ ಅಷ್ಟು ಹೋಗಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಕಾವೇರಿ ಮುಖ್ಯವಾಗಿ ನಮ್ಮ ಮಾತೆ ಅನ್ನೋದನ್ನು ನಾವು ನೆನಪಿಡಬೇಕು. ಅವಳಿಗಾಗಿ ನಾವು ಎಲ್ಲ ತ್ಯಾಗಕ್ಕೂ ಹೋರಾಟಕ್ಕೂ ಸಿದ್ಧರಾಗಬೇಕು. ನಮ್ಮ ತ್ಯಾಗ ಮಾಡಿದವರು ಸಾಮಾನ್ಯರಲ್ಲ. ಅವರು 5 ವರ್ಷ ಸೆರೆಮನೆ ವಾಸವನ್ನು ಅನುಭವಿಸಿದರು ತಮ್ಮ ಪ್ರಜಾಹಿತ ಕಾರ್ಯಕ್ಕಾಗಿ. ಅಂಥ ಒಂದು ಪ್ರಜಾಹಿತ ನಮ್ಮ ಈ ಹೊತ್ತಿನ ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಬೇಕಾಗಿದೆ. ಆ ದಿಶೆಯಲ್ಲಿ ನಾವು ಹೋರಾಡೋಣ. ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ನಮ್ಮ ಇಲ್ಲಿರ್ತಕ್ಕವರು ಮಾತ್ರವಲ್ಲ, ಎಲ್ಲ ಸಾರ್ವಜನಿಕರ ಬೆಂಬಲ ನಮಗೆ ಇರಲಿ ಎಂಬುದಾಗಿ ನಾನು ಹಾರೈಸಿ ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸದ್ಯಕ್ಕೆ ಕಾಣ್ತಾ ಇಲ್ಲ. ಅದೇ ನಾನು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು, ಪ್ರಧಾನಿಯವರು ಮನಸ್ಸು ಮಾಡಬೇಕು, ತಮಿಳುನಾಡಿನ ಕರ್ನಾಟಕದ ಮುಖಂಡರನ್ನು ಒಗ್ಗೂಡಿಸಿ ಒಂದು ಸಮನ್ವಯ ಸೂತ್ರವನ್ನು, ರಾಜಿ ಸೂತ್ರವನ್ನು ಅವರು ರೂಪಿಸಬೇಕು. ಇಲ್ಲದೇ ಇದ್ದರೆ ಈ ನಮ್ಮ ಹೋರಾಟ ಹೀಗೆಯೇ ಅನಿರ್ದಿಷ್ಟವಾಗಿ ಮುಂದುವರಿಯುತ್ತದೆ. ಅನಿರ್ದಿಷ್ಟವಾಗಿ ಮುಂದುವರಿಯುವುದು ಅಷ್ಟು ಅಪೇಕ್ಷಣೀಯವಲ್ಲ. ಇದು ತಾರ್ಕಿಕವಾದ ಅಂತ್ಯವನ್ನು ಕಾಣಲೇಬೇಕು. ಎಲ್ಲಿಗಾದರೂ ಇದು ನಿಲ್ಲಲೇಬೇಕು. ಆ ದಿಶೆಯಲ್ಲಿ ಕೂಡ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ನಾವು ಕೂಗು ಹಾಕಿದರೆ ಸಾಲದು, ಕೇಂದ್ರ ಸರ್ಕಾರಕ್ಕೆ ಇದು ಮುಟ್ಟಬೇಕು, ಪ್ರಧಾನಿಗಳಿಗೆ ಮುಟ್ಟಬೇಕು. ಈ ಹೊತ್ತು ಕುಮಾರಸ್ವಾಮಿಯವರು ಕರ್ನಾಟಕದಿಂದ ಸಚಿವರಾಗಿದ್ದಾರೆ. ಆದರೆ ಅವರು ಒಬ್ಬರನ್ನೇ ನಾವು ಅವಲಂಬಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರ ಮುಂದೆ ಇಡೀ ದೇಶದ ಸಮಸ್ಯೆಗಳಿವೆ. ಆದ್ದರಿಂದ ಅವರ ಬೆಂಬಲವನ್ನು ನಾವು ಪಡೆದುಕೊಂಡು ಯಶಸ್ವಿಯಾಗೋಣ. ನಮ್ಮ ಹೋರಾಟ ಇದು ಜಯವನ್ನು ಕಾಣಲಿ ಎಂಬುದಾಗಿ ನಾನು ಕಳೆದ 10 ತಿಂಗಳಿಂದ ನಾವೇನು ಈ ಒಂದು ಕರ್ನಾಟಕಕ್ಕೆ ಕಾವೇರಿ ನೀರು ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದು ಅನ್ಯಾಯದ ವಿರುದ್ಧ ನಾವು ಶಾಂತಿಯುತ ಒಂದು ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅನೇಕ ಮಹಾಪುರುಷರ ಜಯಂತಿಯನ್ನು ನಾವು ಈ ವೇದಿಕೆಯಲ್ಲಿ ಆಚರಿಸಿದ್ದೀವಿ. ಬಂಗಾರಪ್ಪ ಅವ್ರದ್ದು, ಕುವೆಂಪು ಅವ್ರದ್ದು ಸೇರಿದಂತೆ ಅನೇಕರದ್ದು ಈ ಕಳೆದ 10 ತಿಂಗಳಲ್ಲಿ ನಾವು ಈ ಪ್ರತಿಭಟನೆ ಜೊತೆಗೆ, ಧರಣಿ ಜೊತೆಗೆ ಮಹಾಪುರುಷರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರವರ ಈಗಾಗಲೇ ನಮ್ಮ CPK ಅವರು ಹಿರಿಯರು ಇವತ್ತು ಬಂದು ಅವರು ಪುಷ್ಪಾರ್ಚನೆಯನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಈ ಒಂದು ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಕೆಂಪೇಗೌಡರವರ ಜಯಂತಿ ಆಚರಣೆಗೆ. ಹಾಗಾಗಿ ಅವರು ಸೇರಿದಂತೆ ಅನೇಕರು ಇವತ್ತು ಮುಖಂಡರುಗಳು, ಹೋರಾಟಗಾರರು ಇವತ್ತು ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಕನ್ನಡದಕ್ಕಂಥ ಮೂಗೂರು ನಂಜುಂಡಸ್ವಾಮಿಯವರು, ಸುರೇಶ್ ಗೌಡರು ಆದಿಯಾಗಿ ಎಲ್ಲರೂ, ತೇಜಸ್ ಲೋಕೇಶ್ ಗೌಡರು, ಸಿಂಧುವಳ್ಳಿ ಶಿವಕುಮಾರ್ ಅವರು ಸೇರಿದಂತೆ ಇವತ್ತು ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಈಗ ನಮ್ಮ ನಾಡಪ್ರಭು ಕೆಂಪೇಗೌಡರವರ ಜಯಂತಿ ಇದೆ ಅದರಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಈಗಾಗಲೇ ನಮ್ಮ CPK ಹಿರಿಯರು ಹೇಳಿದ್ದಾರೆ, ನಮ್ಮ ಕೆಂಪೇಗೌಡರವರ ಆದರ್ಶ ಏನಿತ್ತು ಆ ಕಾಲದಲ್ಲಿ ಅದನ್ನು ಇಂದಿನ ರಾಜಕಾರಣಿಗಳು ಮೈಗೂಡಿಸ್ಕೋಬೇಕು, ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇವತ್ತು ನಾನು ಹೇಳೋದಿಷ್ಟೇ,
ಕಳೆದ 10 ತಿಂಗಳಿಂದ ಪ್ರಥಮ ಬಾರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ಮಾತಾಡಿದ್ದಾರೆ. ಭಾಳ ಅವ್ರಿಗೆ ಧನ್ಯವಾದಗಳು ಪ್ರಥಮ ಬಾರಿಗೆ ಮಾತಾಡೋದಕ್ಕೆ. ಏಕೆಂದರೆ ಈಗ ಅವರೇ ಹೇಳ್ಬಿಟ್ಟಿದ್ದಾರೆ, ಮೇಕೆದಾಟು ಯೋಜನೆಗೆ ತಮಿಳುನಾಡವ್ರದ್ದು ವಿರೋಧ ಇಲ್ಲ ಅಂತ ಅಂದಮೇಲೆ ತಮಿಳುನಾಡಿನ ಜವಾಬ್ದಾರಿಯನ್ನು ಅವ್ರು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ಇನ್ಯಾರ್ದು ಇಲ್ಲಿ ಆಕ್ಷೇಪಣೆ ಇಲ್ಲ. ಈ ಒಂದು ಅಣೆಕಟ್ಟು ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮೊದಲಿನಲ್ಲೂ ಕೂಡ ರೆಡಿ ಇದೆ, ಅನುಮತಿ ಕೊಡ್ಲಿಕ್ಕೆ ರೆಡಿ ಇದೆ, ಅನುದಾನ ಕೂಡ ಅವ್ರು ಬಿಡುಗಡೆ ಮಾಡಿದ್ದಾರೆ, ಹಿಂದೆ ಅನುದಾನವೂ ಅಲ್ಲೇ ಇದೆ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಆ ಒಂದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಿರ್ಮಿಸಲಿಕ್ಕೆ ಎಲ್ಲರ ಬೆಂಬಲ ಪಡಿಬೇಕು. ಎಲ್ಲ ಪಕ್ಷದ ಜನತಾ ದಳದವ್ರು ಇರ್ಬೋದು, BJP ಅವರು ಇರ್ಬೋದು, ಕಾಂಗ್ರೆಸ್ನವರು ಎಲ್ಲರೂ ಕೂಡ ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿ ಈ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಮತ್ತು ಕಾವೇರಿ ನೀರಿನ ಶಾಶ್ವತ ಪರಿಹಾರಕ್ಕೆ ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತಾ, ಇದೇ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿಯವರು ಕೃಷಿ ಸಚಿವರು ಏನು ಹೇಳಿದ್ದಾರೆ, ಕಳೆದ ಬಾರಿ ಅವರು ನೀರು ಬಿಡ್ತಾ ಇಲ್ಲ, ನಾವು ಬೆಳೆ ಬೆಳಿಬೇಡಿ ಅಂತ ರೈತರಿಗೆ ಹೇಳಿದರು. ಭಾಳ ನಷ್ಟ ಆಗಿದೆ ರೈತರಿಗೆ ಈ ಭಾಗದಲ್ಲಿ. ಕಳೆದ ವರ್ಷ ಆ ಕೆಲಸ ಆಗಬಾರ್ದು, ಯಾಕೆಂದರೆ ನಾವು ನೀರು ಸ್ಟಾಕ್ ಮಾಡಿ ತಮಿಳ್ನಾಡು ಕೊಟ್ವಿ, ಅಷ್ಟೇ ಆಗಿದ್ದು. ಈ ಬಾರಿ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಅವ್ರಿಗೆ ಈಗಲೇ ಘೋಷಣೆ ಮಾಡಬೇಕು, ಅವ್ರಿಗೆ ಬೇಕಾದಂಥ ಬೀಜ ಗೊಬ್ಬರ ಎಲ್ಲನೂ ನೀಡಬೇಕು ಮತ್ತು ನೀರು ಎಷ್ಟು ಬೇಕು ಈ ಭಾಗದ ಎಲ್ಲರಿಗೂ ಅವ್ರು ನೀರು ಬಿಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕಾವೇರಿ ಕ್ರಿಯಾ ಸಮಿತಿಯ ಪರವಾಗಿ ಎಲ್ಲ ಹೋರಾಟದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್.